ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.